ಸರು, ನೀನು ಮಾಡಿರೋ ತಪ್ಪು ಗೊತ್ತಾಗಿದೆಯಾ ಅಥವಾ ನಾನೇ ಹೇಳಬೇಕಾ? ಅದು ಏಜೆ. ಈ ಮನೆ ಸೊಸೆಯಾಗಿ ನೀನು ದೊಡ್ಡ ತಪ್ಪು ಮಾಡ್ತಿದ್ಯಾ ಅಂತ ಗೊತ್ತಾಗದೇ ಇರೋಷ್ಟು ಕಾಮನ್ ಸೆನ್ಸ್ ಇಲ್ಲ ನಿನಗೆ? ಏಜೆ, ನನ್ನ ಮಾತು ಕೇಳಿ ಪ್ಲೀಸ್. ಮುಚ್ಚುವಾಯ್, ನಾನು ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ಮಾತಾಡ್ಬೇಡ. ನಿನ್ನ ಉತ್ತರನ ಕೇಳೋಷ್ಟು ಟೈಮ್ ಆಗಲಿ ಪೇಷನ್ಸ್ ಆಗಲಿ ಕೊಡೋಂಥ ಸ್ಥಾನ ನೀವು ಉಳಿಸ್ಕೊಂಡಿಲ್ಲ. ಪದೇ ಪದೇ ಮಾಡಿ ತಪ್ಪನ್ನೇ ಮಾಡ್ತಾ ಇದ್ದೀರಾ. ಮನುಷ್ಯ ಅದೊಂದು ತಪ್ಪು ಮಾಡ್ತಾನೆ, ಎಷ್ಟೇ ಜವಾಬ್ದಾರಿ ಇದು ತಪ್ಪಾಗುತ್ತೆ. ಅದನ್ನ ಹ್ಯೂಮನ್ ಎರರ್ಸ್ ಅಂತಾರೆ. ತಪ್ಪು ಮಾಡಿದ್ರು ಹೊಸ ತಪ್ಪು ಮಾಡಿ ಜೀವನ ತಿದ್ಕೋಬೇಕು. ಅದು ಬಿಟ್ಟು ಮಾಡಿ ತಪ್ಪನ್ನೇ ಮಾಡಿ ಅಂತರದವರೆಗೂ ತಗೊಂಡೋಗಿದ್ದೀರಾ. ಇವತ್ತು ನಿಮ್ಮಗಳಿಂದ ನಾನು ಅಂತರನ್ನ ಮನೆಯಿಂದ ಆಚೆ ಕಳಿಸ್ದೆ. ಆ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸ್ತೀನಿ. ಆದರೆ ಅದಕ್ಕೆ ನೀವು ಕಾರಣ ಆಗಿರೋದ್ರಿಂದ ನೀವು ಶಿಕ್ಷೆ ಅನುಭವಿಸ್ಬೇಕು. ಅಭಿ, ಏನು ಹೇಳ್ತಿದ್ಯಾ ನೀನು? ನಾನು ವಾಪಸ್ ಬಂದಾಯ್ತಲ್ಲ, ಪ್ಲೀಸ್ ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಇಲ್ಲ ಅಂತರ, ಈ ವಿಷಯ ಇಲ್ಲಿಗೆ ಬಿಡೋಷ್ಟು ಚಿಕ್ಕ ವಿಚಾರ ಅಲ್ಲ ಇದು. ಸಾಯೋವರೆಗೂ ನೆನಪುಳಿಯುವಂಥ ದೊಡ್ಡ ಗಾಯ ಆಗಿದೆ ನನಗೆ. ನನಗೆ ಇಷ್ಟು ನೋವಾಗ್ತಾ ಇರ್ಬೇಕಾರೆ ನನ್ನನ್ನೇ ಜೀವ ಅನ್ಕೊಂಡು ಬದುಕ್ತಾ ಇರೋ ನಿನಗೆ ಇನ್ನೆಷ್ಟು ನೋವಾಗಿರ್ಬೇಡ. ಇದಕ್ಕೆಲ್ಲ ಯಾರು ಕಾರಣ? ಇವ್ರುಗಳು. ನೀನೇನೋ ಈ ಮನೆಗೋಸ್ಕರ ಏಟ್ ತಿಂದು ಈ ಮನೆ ಚೆನ್ನಾಗಿರ್ಲಿ ಅಂತ ಹರಿಸು ಹೊರಟದೆ. ಆದರೆ ಇದಕ್ಕೆ ಕಾರಣ ಯಾರು? ಇವ್ರುಗಳು. ಏನೋ ನನ್ನ ಪ್ರೀತಿ ಗಟ್ಟಿಯಾಗಿತ್ತು, ಈ ಮನೆ ಅದೃಷ್ಟ ಚೆನ್ನಾಗಿತ್ತು, ನೀನು ವಾಪಸ್ ಬಂದೆ. ಇವಳ ಜಾಗದಲ್ಲಿ ನೀವಿದ್ದಿದ್ರೆ ಏನ್ ಮಾಡ್ತಾ ಇದ್ದೀರೋ ಅಷ್ಟೇ ಇಮ್ಯಾಜಿನ್ ಮಾಡಿ. ಇಷ್ಟೆಲ್ಲ ಆದ್ಮೇಲೆ ಕ್ಷಮಿಸ್ತಿದ್ರ? ವಾಪಸ್ ಬರ್ತಿದ್ರ? ಸಾಧ್ಯನೇ ಇಲ್ಲ. ನನ್ನ ನಂತರ ಆಗಿದ್ದಕ್ಕೆ ಎಲ್ಲನೂ ಕ್ಷಮಿಸಿ ವಾಪಸ್ ಬಂದ್ಲು, ನನ್ನನ್ನು ಸೇರಿಸಿ. ಬಟ್ ಅವಳು ನಿಮ್ಮನ್ನ ಕ್ಷಮಿಸಿದ್ರು ನಾನು ನಿಮ್ಮನ್ನ ಕ್ಷಮಿಸೋದು ಇಲ್ಲ, ಸಹಿಸ್ಕೊಳ್ಳೋದು ಇಲ್ಲ. ನೋಡಿ, ನನ್ನ ನಂತರ ನಾನು ನೆಮ್ಮದಿಯಾಗಿರೋದಕ್ಕೆ ಬಿಟ್ಟು ನಿಮ್ಮ ದಾರಿ ನೀವು ನೋಡ್ಕೊಳ್ಳೋದು ಒಳ್ಳೇದು. ಅಕಸ್ಮಾತ್ ಈ ಮನೇಲಿ ಇರಬೇಕು ಅನ್ನೋದಾದ್ರೆ ನನ್ನ ನಂತರ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳಬೇಕು. ಆಪ್ಷನ್ ಕೊಟ್ಟಿದ್ದೀನಿ, ಏನು ಚೂಸ್ ಮಾಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಇರ್ತೀರಾ, ಹೋಗ್ತೀರಾ? ಅಭಿ, ಪ್ಲೀಸ್ ಅಭಿ, ಈ ಮನೆ ಒಗ್ಗಟ್ಟಾಗಿರ್ಬೇಕು ಅಂತ ತಾನೇ ನಾನು ಮನೆ ಬಿಟ್ಟು ಹೊರಗಡೆ ಹೋಗಿದ್ದು. ಈಗ ನಾನು ವಾಪಸ್ ಬಂದಮೇಲೂ ಇವ್ರು ಹೋಗ್ತಾರೆ ಅಂತಂದರೆ ಈ ಮನೆ ಏನಾಗಬೇಡ ಹೇಳು. ನೋಡಭಿ, ಇವರೇನೋ ತಿಳಿದೇ ತಪ್ಪು ಮಾಡಿಬಿಟ್ಟಿದ್ದಾರೆ. ದಯವಿಟ್ಟು ಇವ್ರನ್ನ ಕ್ಷಮಿಸ್ಬಿಡು ಪ್ಲೀಸ್. ನೋಡಿದ್ರ, ಇದು ನನ್ನ ನಂತರ, ಇದು ಅವಳ ಗುಣ. ಅವಳಿಗಿರೋ ಗುಣದಲ್ಲಿ 1% ನಿಮ್ಗಳಿಗೆ ಬರಲಿಲ್ಲ. ನೋಡಿ, ಮೊದಲು ಅವಳ ಹತ್ರ ಕ್ಷಮೆ ಕೇಳಿ. ಆ್ಯಂಡ್ ಇನ್ನು ಯಾವತ್ತೂ ಯಾವುದೇ ಕಾರಣಕ್ಕೂ ಅವಳ ಮೇಲೆ ಅನುಮಾನ ಪಡಲ್ಲ ಅಂತ ನನಗೆ ಮಾತು ಕೊಡಿ. ಸಾಧ್ಯನೇ ಇಲ್ಲ. ವಾಟ್? ಏನಿಲ್ಲ ಏಜೆ, ಅವ್ರನ್ನ ಅನುಮಾನಿಸೋದಕ್ಕೆ ಸಾರಿ ಕೇಳ್ತೀನಿ ಅಂತ ಹೇಳ್ದೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇನ್ಯಾವತ್ತೂ ಹೀಗಾಗಲ್ಲ. ಐ ಆಮ್ ರಿಯಲಿ ಸಾರಿ. ಗುಡ್. ಬಟ್ ಇನ್ನೊಂದ್ಸತಿ ರಿಪೀಟ್ ಆದರೆ ಗೊತ್ತಿದೆಯಲ್ಲ, ಮನೆ ಬಾಗಿಲು ತೆಗೆದಿರುತ್ತೆ, ನಿಮ್ಮ ಪಾಡಿಗೆ ನೀವು ಹೋಗ್ತಾ ಇರ್ಬೋದು. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ಒಂದು ಸತಿ ಈ ಮನೆಯಿಂದ ಕಾಲ ಆಚೆ ಇಟ್ಟರೆ ಮತ್ತೆ ಒಳಗೆ ಬರೋಕ್ಕಾಗಲ್ಲ. ಈ ಮನೆ ಡೋರು ಶಾಶ್ವತವಾಗಿ ಕ್ಲೋಸ್ ಆಗುತ್ತೆ.
ಇದು ನನ್ನ ಪವರ್ ಅಂದರೆ, ಗೊತ್ತಾಯ್ತಾ? ಅಯ್ಯೋ ಹೋಗ್ರಮ್ಮ, ನನಗಂತೂ ಪ್ರೂವ್ ಮಾಡ್ಕೊಂಡು ಸಾಕಾಗಿದೆ. ಹೇಳಿ ಹೇಳಿ ಬೋರ್ ಆಗಿಬಿಟ್ಟಿದ್ದೀನಿ. ಇನ್ಮೇಲಾದರೂ ತಿದ್ಕೊಳ್ಳಿ, ಓಕೆನಾ? ಇಲ್ಲ ಅಂದರೆ ಗೊತ್ತಲ್ಲ, ಬಾಗ್ಲು ಒನ್ ವೇ ಮಾತ್ರ, ಹೋಗೋದಷ್ಟೇ, ವಾಪಸ್ಸು ನೋ ವೇ. ನಿಮ್ಮ ಯೋಗ್ಯತೆ ಏನಿದ್ರೂ ಇಲ್ಲಿ. ಅಂತರ ಯಾಕೆ, ಏನಾಯ್ತು? ಅಭಿ ಯಾಕೋ ಗೊತ್ತಿಲ್ಲ, ಸಿಕ್ಕಾಬಟ್ಟೆ ಮೈಕೈ ನೋವ್ತಾ ಇದೆ. ಹೌದಾ? ರೆಡಿ ಆಗದೆ, ಮೊದಲು ಹಾಸ್ಪಿಟ್ಲ್ಗೆ ಹೋಗೋಣ ಬಾ. ಅಭಿ ಕಮಾನ್, ನಿನಗೆ ನನ್ನ ಮೇಲೆ ಲವ್ ಇದೆ ಅಂತ ಗೊತ್ತು. ಹಾಗಂತ ಮೈಕೈ ನೋವಿಗೆಲ್ಲ ಆಸ್ಪತ್ರೆಗೆ ಹೋದರೆ ಅಲ್ಲಿರೋ ಡಾಕ್ಟ್ರು ನರ್ಸ್ ಎಲ್ಲ ನಗ್ತಾರೆ. ನಂತರ ಇಡೀ ಜಗತ್ತೇ ಪ್ರೇಮಿಗಳನ್ನ ನೋಡಿ ನಗುತ್ತೆ. ಯಾಕೆ ಹೇಳು, ಅವ್ರೊಂಥರ ಹುಚ್ಚರಿದ್ದಂಗೆ. ಆ ಹುಚ್ಚತನದಲ್ಲಿ ಏನೇನೋ ಮಾಡ್ತಾ ಇರ್ತಾರೆ. ಆ್ಯಂಡ್ ನನಗೆ ಯಾರು ನಕ್ಕಿದ್ರು ಓಕೆ, ಬಟ್ ನಿನಗೇನಾದ್ರು ಆದರೆ ನನಗೇನೇನೋ ಆಗ್ಬಿಡುತ್ತೆ. ಬಾ ಪ್ಲೀಸ್, ಮೊದಲು ಹಾಸ್ಪಿಟ್ಲಿಗೆ ಹೋಗೋಣ ಬಾ. ಅಂಥದ್ದೇನಿಲ್ಲ ಅಭಿ, ಮೈಕೈ ನೋವಿಗೆ ಆಸ್ಪತ್ರೆಗೆ ಹೋಗೋ ಬದಲು ಮನೆಯಲ್ಲೇ ಯಾರಾದರೂ ಮಸಾಜ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಓಕೆ, ಹಾಗಿದ್ರೆ ಮಸಾಜ್ ಚೇರ್ ಇದೆಯಲ್ಲ, ಅದನ್ನು ಯೂಸ್ ಮಾಡು. ಅತ್ತೆ, ಅವಳೇನೋ ಪ್ಲ್ಯಾನ್ ಮಾಡ್ತಿದ್ದಾಳೆ ಅಂತ ಅನ್ನಿಸ್ತದೆ. ನಾನು ಹೇಳಿದ್ದು ಯಾರಾದರೂ ಮಾಡಿದ್ರೆ ಅಂತ. ಓ, ಇಟ್ಸ್ ಆಲ್ಸೋ ಓಕೆ. ನಾವು ಮನೇಲಿ ಇರೋರೆಲ್ಲ ನೀನು ಸೇವೆ ಮಾಡೋದಕ್ಕೆ ಇರೋದು. ಹೇಳು, ನಾನೇ ಮಾಡ್ತೀನಿ. ಅಭಿ, ನೀನು ಆಫೀಸಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಆ ಕೆಲಸ ಈ ಕೆಲಸ ಅಂತ ಬ್ಯುಸಿ ಇರ್ತೀಯ. ನಿನ್ನ ಹತ್ರ ಮಸಾಜ್ ಮಾಡ್ಸೋಕ್ಕಾಗತ್ತಾ? ಲೀಲಾನೋ ಸರುನೋ? ಓಕೆ, ಅದೆಲ್ಲ ಯಾಕೆ ಅಷ್ಟೊಂದು ಹೆಸಿಟೇಟ್ ಮಾಡ್ತೀಯಾ? ಕರಿತೀನಿ ತಡಿ. ಸರು, ಲೀಲಾ ಬನ್ನಿ ಇಲ್ಲಿ. ಬಂದರು. ನಿನಗೇನು ಬೇಕೋ ಅದನ್ನು ಕೇಳು. ನಾವೆಲ್ಲ ಇರೋದೇ ನೀನು ಸೇವೆ ಮಾಡೋದಕ್ಕೆ. ನೀನು ಕೇಳಿದ್ರೆ ಮಾಡಲ್ಲ ಅಂತ ಹೇಳ್ತಾರ? ಡೆಫಿನೆಟ್ಲಿ ಇಲ್ಲ. ಏನು ಸರು? ಅದರಲ್ಲೇನಿದೆ, ಖಂಡಿತ ಮಾಡೋಣ. ನೋಡು, ನಮ್ಮ ಮನೇಲಿರೋರೆಲ್ಲ ತುಂಬ ಒಳ್ಳೆಯವರು ಅಂತ. ಏನೋ ಬ್ಯಾಡ್ ಟೈಮು ನಡೆದೋಯ್ತು ಅಷ್ಟೇ. ನನಗೆ ಗೊತ್ತು ಅಭಿ, ಇವರೆಲ್ಲ ತುಂಬ ಸ್ವೀಟ್ ಅಂತ. ಸರು, ಸ್ವಲ್ಪ ತಲೆ. ಅಯ್ಯೋ, ನನ್ನ ಭಾಗ್ಯ ಅಲ್ಲ, ಸೌಭಾಗ್ಯ. ಏಜೆ ಮುಂದೆ ಇರೋವರೆಗೂ ಮಾತ್ರ ನಿನ್ನ ಹವ, ಆಮೇಲೆ ಇದೆ ನಿಂಗೆ. ಓಕೆ, ಈಗ ಯಾಕೋ ತುಂಬ ಕಾಲು ಹಿಡಿತಾ ಇದ್ದಾವೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಹೌದಾ? ಇಲ್ಲ ಬಾ, ಕಾಲು ಎಳಿತಾ ಇದೆ ಅಂತ ಸ್ವಲ್ಪ ಮಸಾಜ್ ಮಾಡಿ ಬಾ. ಯಾಕ್ಲಿಲ್ಲ, ಕೋಪದಲ್ಲಿ ನೋಡ್ತಿದ್ಯಾ? ನಾನೇನಾದರೂ ತಪ್ಪಾಗಿ ಹೇಳಿದ್ನಾ? ಅರೆ, ಇದ್ರಲ್ಲಿ ತಪ್ಪೇನಿದೆ? ಮೋರವ್ರ ಪಾಪ ಅಂದ್ರೆ ಯಾವತ್ತೂ ಮೈಕೈ ನೋವು ಅಂತ ಹೇಳ್ದವಳೆ ಅಲ್ಲ. ಆ್ಯಂಡ್ ಇವತ್ತು ಹೇಳ್ತಾ ಇದ್ದಾಳೆ ಅಂದರೆ ಸೀರಿಯಸ್ ಆಗಿ ಪ್ರಾಬ್ಲಮ್ ಇರುತ್ತೆ. ಬಾ. ಅಂತರ ನಿನಗೆ ಇನ್ನೇನೇ ಬೇಕಿದ್ರು ನನಗೆ ಕಾಲ್ ಮಾಡು. ಸರು, ಟೇಕ್ ಕೇರ್. ಇಲ್ಲ, ಸ್ವಲ್ಪ ಕೆಳಗೆ. ಅದೆಷ್ಟು ಧೈರ್ಯ ಇದ್ರೆ ನಮ್ಮತ್ತೆ ಕೈನಲ್ಲೇ ಕಾಲು ತೋರ್ಸ್ಕೋತಾಳ ಅವಳು. ಛೇ, ಇಷ್ಟೆಲ್ಲ ಅನ್ಯಾಯ ನಡೀತಿದ್ರು ಆ ದೇವರಾದವನು ಅದು ಹೇಗೆ ಸುಮ್ಮನೆ ಇದ್ದಾನೋ, ನನಗೆ ಅವನ ಮೇಲೆ ಅನುಮಾನ ಬರ್ತದೆ. ಎಲ್ಲ ನಮ್ಮ ಕೈಲಿದ್ದು ಅವಳು ಏನು ಮಾಡೋಕ್ಕಾಗ್ತಿಲ್ವಲ್ಲ. ಅತ್ತೆ, ಮುಂದೇನು ಮಾಡೋದು? ಇನ್ನೇನು ಮಾಡೋದಕ್ಕ? ಏಜೇನ ಮಾರಿಸಿ ನಂಬಿಸಿದಾಳೆ. ಇನ್ನು ಅವಳಿಗೆ ಉಳಿದಿರೋದು
ನಮ್ಮನ್ನು ಚೆನ್ನಾಗಿ ಗೋಳು ಹಾಯ್ಕೊಳ್ಳೋದು, ಅತ್ತೆ ಮೇಲೆ ಅಧಿಕಾರ ಚಲಾಯಿಸೋದು, ಆಮೇಲೆ ನಮ್ಮನ್ನೆಲ್ಲ ಸೋಲ್ಸಿ ಈ ಮನೆನ ಏಜೆನ ಗೆಲ್ಲೋದು ಅಷ್ಟೇ. ಅತ್ತೆ, ನನ್ನ ಕೈಗೆ ರಕ್ತ ಅಂಟಿದ್ರು ಪರವಾಗಿಲ್ಲ, ಆ ಪ್ರಾರ್ಥನಾ ಕುತ್ಕೆ ಹಿಸ್ಕಿ. ಸರು, ಯಾಕೆ ಈ ಥರ ಬಿಹೇವ್ ಮಾಡ್ತಿದ್ಯಾ? ಇದು ನಾವಲ್ಲ. ನಾವು ಯಾವಾಗಲೂ ಸತ್ಯದ ದಾರಿಯಲ್ಲಿದ್ದೀವಿ. ನಾವು ಅವಳ ಥರನೇ ಬಿಹೇವ್ ಮಾಡಿದ್ರೆ ನಮ್ಗವಳಿಗೂ ಏನು ವ್ಯತ್ಯಾಸ ಇರುತ್ತೆ ಹೇಳು? ನಾವು ಪ್ರಾಮಾಣಿಕತೆ, ಸತ್ಯ, ನಿಷ್ಠೆಯಿಂದ ಇರಬೇಕು. ಅದೇ ನಮ್ಮನ್ನ ಕೊನೆವರೆಗೂ ಕಾಪಾಡೋದು. ನೆನಪಲ್ಲಿಡ್ಕೊ. ಅತ್ತೆ, ಇವಾಗ ಎಲ್ಲಿ ಕಾಯ್ತಿದೆ ಅದು? ಇಷ್ಟೆಲ್ಲ ಹೇಳ್ತಿದ್ದೀರಲ್ಲ, ಅನ್ಯಾಯ ನಡೆಯುವಾಗ ಯಾಕೆ ನಿಮ್ಮ ಸತ್ಯ ಬರಲಿಲ್ಲ? ನೀವು ತಾಳಿ ಕಟ್ಟಿಸ್ಕೊಂಡಿರೋ ಹೆಂಡತಿ, ಅವಳು ಎಲ್ಲಿಂತನೋ ಬಂದು ಪಾಪಿ. ನೀವು ಅವಳ ಕಾಲ ಹತ್ರ ಕೂತು ಕಾಲೊತ್ಬೇಕಾದ್ರೆ ನಿಮ್ಮನ್ನ ತಡೆಯಕ್ ಬಂತ ಸತ್ಯ? ನೀವಿಷ್ಟೆಲ್ಲ ಹೇಳ್ತಿದ್ದೀರಲ್ಲ, ಅಂತರ ಅನ್ಕೊಂಡು ಬಂದಿರೋ ಆ ಪ್ರಾರ್ಥನಾ ಈ ಮನೆಗೆ ಬಂದಾಗ ಏಜೆ ನನ್ನ ಈ ಮನೆಯಲ್ಲೇ ಉಳಿಸ್ಕೊಂಡ್ರು. ನನ್ನ ಮನೆಯಿಂದ ಹೊರಗಡೆ ಹಾಕಲಿಲ್ಲ. ಇಲ್ಲಿ ನನ್ನ ಕಾಪಾಡಿದ್ದು ಸತ್ಯ. ಅವಳು ಆಡಬಾರ್ದು ಆಟಗಳೆಲ್ಲ ಆಡಿದ್ಲು, ಆದರೆ ಒಂದ್ಸತಿನೂ ನನ್ನ ಮುಂದೆ ಗೆಲ್ಲಕ್ಕಾಗಲಿಲ್ಲ. ಇಲ್ಲಿ ನನ್ನ ಕಾಪಾಡಿದ್ದು ನನ್ನ ನಿಷ್ಠೆ. ಇನ್ನೇನು ಸೋಲ್ತೀನಿ ಅಂತ ಅನ್ಕೊಂಡಿದ್ದೆ, ಒಂಟಿ ಆಗ್ತೀನಿ ಅಂತ ಅನ್ಕೊಂಡಿದ್ದೆ. ಅಂಥ ಟೈಮಲ್ಲಿ ನೀವು ಎಲ್ಲರೂ ನನ್ನ ಜೊತೆ ಬಂದು ನಿಂತ್ರಿ. ಇಲ್ಲಿ ನನ್ನ ಕಾಪಾಡಿದ್ದು ನನ್ನ ಪ್ರಾಮಾಣಿಕತೆ. ಇಂಥ ದಾರಿನ ಬಿಟ್ಟು ಗೆಲ್ಲಕ್ಕೋಸ್ಕರ ನಾನು ಬೇರೆ ದಾರಿನ ಚೂಸ್ ಮಾಡಿದ್ರೆ ಅದು ಸರಿ ಇರುತ್ತಾ? ಒಳ್ಳೆಯವ್ರಿಗೆ ಗೆಲುವನ್ನೋದು ಸಿಕ್ಕೇ ಸಿಗತ್ತೆ. ಆ ದೇವರು ಆ ಗೆಲುವನ್ನ ಕೊಟ್ಟೇ ಕೊಡ್ತಾನೆ. ಆದರೆ ಸ್ವಲ್ಪ ತಡ ಆಗ್ಬೋದಷ್ಟೆ. ಆದರೆ ಆ ಗೆಲುವನ್ನ ಕೊಟ್ಟಾಗ ತುಂಬ ಬಲವಾಗಿ ಕೊಡ್ತಾನೆ, ತುಂಬ ದೊಡ್ಡದಾಗಿ ಕೊಡ್ತಾನೆ. ಎಲ್ಲರಿಗೂ ನಾವು ಆನ್ಸರ್ ಮಾಡ್ಬೋದು, ಅಷ್ಟು ದೊಡ್ಡದಾಗಿ ಕೊಡ್ತಾನೆ. ನೀವು ಯಾವುದೇ ಕಾರಣಕ್ಕೂ ಅವಳ ಮೇಲೆ ಅನುಮಾನ ಬರೋ ಹಾಗೆ ನಡ್ಕೋಬೇಡಿ. ನೀವಿವಾಗ ಹೇಗಿದ್ದೀರೋ ಹಾಗೆ ಇದ್ಬಿಡಿ. ಮುಂದೇನು ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಏಜೆಗೆ ತಾನಾಗೆ ಅನುಮಾನ ಬರೋ ಹಾಗೆ ನಾನು ಏನಾದರೂ ಪ್ಲ್ಯಾನ್ ಮಾಡ್ತೀನಿ. ನನ್ನ ಹತ್ರ ಹೊಸ ಪ್ಲ್ಯಾನ್ ಇದೆ. ಅಲ್ಲಿವರೆಗೂ ನೀವು ಸಮಾಧಾನ ಮಾಡ್ಕೊಳ್ಳಿ. ಏನಮ್ಮ ಇದು ಇಂಥ ಸುದ್ದಿ ಹೇಳ್ತಾ ಇದೀಯಾ? ಹೌದಪ್ಪ, ನಾನು ಹೇಳ್ತಿರೋದೆಲ್ಲ ನಿಜ. ಅಪ್ಪ, ಇವಾಗ ಆಗಿದ್ದು ಆಗೋಗಿದೆ. ಇವಾಗ ಯೋಚನೆ ಮಾಡಿ ತಲೆ ಚಚ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ತಲೆ ಗಟ್ಟಿ ಇದೆ ಅಂತ ಬಂಡೆಗೆ ಚಚ್ಕೊಂಡ್ರೆ ಉಪಯೋಗಕ್ಕಿಂತ ಅಪಾಯನೇ ಜಾಸ್ತಿ ಅಂತ ಗೊತ್ತಮ್ಮ. ಆದ್ರೆ ಕೈಲಾಗದೆ ಇರುವಾಗ ಕೈಯಿಂದ ಹಣೆ ಚಚ್ಕೊಂಡು ಸಮಾಧಾನ ಆದ್ರೂ ಮಾಡ್ಕೋಬೋದಾ? ಇಲ್ಲ ಆಗಿರೋ ನೋವನ್ನ ಹೊರಗೆ ಹಾಕೋದು ಹೇಗೆ ಅಂತ ಯೋಚನೆ ಆದ್ರೂ ಮಾಡ್ಬೋದಾ? ನಾವೇನು ಅನ್ಕೋತಿದ್ವೋ ಅದೆಲ್ಲ ಉಲ್ಟಾ ಆಗ್ತಿದೆ ಅಪ್ಪ. ಇದೇ ರೀತಿ ಆಗ್ತಾ ಹೋದ್ರೆ ಒಳ್ಳೆಯವ್ರು ಹೇಗೆ ಬದುಕಕ್ಕಾಗುತ್ತೆ? ಜೀವನದಲ್ಲಿ ನಾವು ಯಾವಾಗಲೂ ಒಳ್ಳೆ ಸುದ್ದಿನೇ ಕೇಳ್ತಾ ಇರಬೇಕು, ಅಥವಾ ಕೇಳಿಸ್ಕೊಂಡಿದ್ದೆಲ್ಲ ನಮ್ಗೆ ಹಿತವಾಗಿರಬೇಕು ಅಂತ ಅನ್ಕೋತೀವಿ. ಆದರೆ ನಿಜ ಜೀವನದಲ್ಲಿ ಹಾಗೆಲ್ಲ ಆಗುತ್ತೆ ನಮ್ಮ. ಇಲ್ಲಿ ಕಾಲಿಟ್ಟಲ್ಲೆಲ್ಲ ಕಳ್ಳು ಮುಳ್ಳೆ. ಅದನ್ನ ಜಯಿಸ್ಕೊಂಡು ಹೋದವನಿಗೆ ಮಾತ್ರ ಜಯ ಸಿಕ್ಕೋದು. ನಾನು ಇಷ್ಟು ದಿನ ಬಂದಿದ್ದ ದಾರಿ ಹೂವಿನ ದಾರಿ ಆಗಿತ್ತು ಅಂತ ಅಂದ್ಕೊಂಡಿದ್ಯಪ್ಪ. ಇಲ್ಲ, ನಾನು ತುಂಬ ಕಷ್ಟಪಟ್ಟಿದ್ದೀನಿ. ನನ್ನ ಮದುವೆ ಆಗಿಲ್ಲಿ ಬಂದಿದ್ದ ದಿನದಿಂದ ಬರೀ ಗಾಜಿನ ದಾರಿನೇ ನೋಡಿದ್ದಾಯ್ತು, ಹೂವಿನ ದಾರಿ ನೋಡಲೇ ಇಲ್ಲ ಅಪ್ಪ. ಮದುವೆ ಆದಮೇಲೆ ಒಂದು ಟರ್ನಿಂಗ್ ಪಾಯಿಂಟ್ ಬರುತ್ತೆ, ಲೈಫ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿವರೆಗೂ ಪ್ರತಿದಿನ ಪ್ರತಿ ಕ್ಷಣ ಬರೀ ಕಷ್ಟಪಟ್ಟಿದ್ದೇ ಆಯಿತು. ನನಗೆ ಇನ್ನೇನು ಬೇಡ, ನನಗೆ ನನ್ನ ಗಂಡ ಬೇಕು. ನಾನೇನು ವಾಮನನಪ್ಪ 3 ಹೆಜ್ಜೆ ಇಟ್ಟು 3 ಲೋಕನ ಪಡೆಯೋಕೆ? ನನಗೆ ನನ್ನ ಗಂಡನೇ ನನ್ನ ಲೋಕ. ಅವ್ರ ಲೋಕದಲ್ಲಿ ಒಂದಿಷ್ಟು ಜಾಗ ಕೊಟ್ಟರೆ ಸಾಕು, ನಾನು ಆರಾಮಾಗಿ ನೆಮ್ಮದಿಯಾಗಿ ಖುಷಿಯಾಗಿ ಇದ್ಬಿಡ್ತೀನಿ. ಆದರೆ ಅವ್ರು ಸೇರೋ ಹೊತ್ತಿಗೆ ಅವ್ರು ನನ್ನಿಂದ ದೂರ ಆಗ್ತಿದ್ದಾರೆ. ನನಗೆ ಯಾಕೆ ಇದೆಲ್ಲ ಆಗ್ತಿದೆ? ನಾನು ಯಾರಿಗೇನು ಅನ್ಯಾಯ ಮಾಡಿದ್ದೀನಿ ನೀನೇ ಹೇಳು? ಧೈರ್ಯ ಕಳ್ಕೋಬೇಡ ಬರೀ. ಜೀವನದಲ್ಲಿ ಏಳು ಬೀಳು ಎಲ್ಲ ಇದ್ದೇ ಇರುತ್ತೆ. ಹಾಗಂತ ಬಾಳಿನುದ್ದಕ್ಕೂ ಬೀಳ್ತಾನೆ ಇದ್ರೆ ನಾನು ಹೇಳದೆ ಯಾವಾಗ? ಎಷ್ಟು ಬೀಳಿಸ್ತಾನೋ ಅಷ್ಟು ಸುಲಭವಾಗಿ ಹೇಳ್ಬೇಕಮ್ಮ. ಅದ್ರ ಜೊತೆ ಕಲಿಕೆ ಇರುತ್ತಲ್ಲ. ಕಲಿಕೆ ಸಿಗುತ್ತೆ ಅನ್ಕೋತಾ ನೇಣಿನ ಕುಣಿಕೆಗೆ ಕತ್ಕೊಡ್ತಾ ಇದ್ದೀನಿ ಅಪ್ಪ ನಾನು. ಇಲ್ಲ ಬೇಡಮ್ಮ, ಬೇಡ. ನಾನು ನಿನಗೆ ಅವತ್ತೇ ಹೇಳಿದ್ದೆ, ತಾನಾಗೆ ನಾನೇ ಪ್ರಾರ್ಥನಾ ಅಂತ ಅವಳು ಒಪ್ಕೊಂಡಿದ್ದಾಳೆ ಅಂದರೆ ಏನೋ ಬೇರೆ ಪ್ಲಾನ್ ಮಾಡಿರ್ತಾಳೆ ಅಂತ. ಇವಾಗ ನೋಡಿದ್ಯಾ ಎಂಥ ಪರಿಸ್ಥಿತಿ ತಂದಿಟ್ಬಿಟ್ಟಿದ್ದಾಳೆ ಅಂತ. ಈ ಥರ ಏನೋ ಮಾಡಿ ಅಳಿಯಂದ್ರಿಗೆ ಅವಳು ಇನ್ನೂ ಹತ್ತಿರ ಆಗೋ ಹಾಗೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ನಿಜ ಅಪ್ಪ,
ಅವಳಿ ಮನೇಲಿರೋಷ್ಟು ದಿನ ನಾನು ನನ್ನ ಗಂಡ ಒಂದಾಗಕ್ಕಾಗಲ್ಲ ಅಪ್ಪ. ನಾನು ಅವರಿಂದ ದೂರನೇ ಉಳಿಬೇಕು. ಆಗಿದೆ ಈ ಪರಿಸ್ಥಿತಿ. ಇವಾಗ ಆಗಿದ್ದ ಆಯ್ತಮ್ಮ, ಮುಂದೇನು ಮಾಡಬೇಕು ಅಂತಿದ್ಯಾ? ಇಷ್ಟೆಲ್ಲ ಆಗಿದೆ ಅಂತ ಹತ್ಕೊಂಡು ಮೂಲೆಯಲ್ಲಿ ಕೂತ್ಕೊಂಡು ಎಲ್ಲರ ಸಿಂಪತಿ ಗೀಡ್ಸ್ಕೊಳ್ಳೋಕ್ಕೆ ನಾನು ಇನ್ಯಾರು ಅನ್ಕೊಂಡಿದ್ಯಾ? ನಾನು ಲೀಲಾ. ನನಗೆ 3 ವಿಷಯ ಅಂದರೆ ಇಷ್ಟ ಆಗಲ್ಲ. ಮೊದಲನೇದು, ಈ ಆಗಿರೋದ್ ಬಗ್ಗೆನ ಯೋಚನೆ ಮಾಡ್ಕೊಂಡು ಕೊರಗೋದು. ಎರಡನೇದು, ಏನೂ ಆಗ್ತಿಲ್ಲ ಅಂತ ಯೋಚನೆ ಮಾಡ್ಕೊಂಡು ಸೊರ್ಗೋದು. ಮೂರನೇದು, ಕೊರಗೋದು ಸೊರ್ಗೋದೇ ಬೇಕಿಲ್ಲ ಅಂದಮೇಲೆ ಇನ್ನು 3ನೇ ವಿಷಯ ಯಾಕೆ ಬೇಕು? ಇನ್ನೇನಿದ್ರು ನುಗ್ಗೋದಷ್ಟೇ. ಇದು ಕಣಮ್ಮ ನನ್ನ ಮಗಳು ಅಂದರೆ. ಅಪ್ಪ, ತಲೆ ಕಾಯಕ್ಕೆ ಅಂತ ನಿಂತಿರ್ಬೇಕಾದ್ರೆ ಮುಂದೆ ಎಷ್ಟು ತಲೆ ಬರುತ್ತೆ ಅಂತ ಯೋಚನೆ ಮಾಡಬಾರ್ದು. ನಾನು ಹೋರಾಡಕ್ಕೆ ರೆಡಿ ಆಗಿದ್ದೀನಿ. ಗಾಳಿಪಟ ಗಾಳಿ ಇದ್ರೆ ಮಾತ್ರ ಹಾರುತ್ತೆ. ಆದರೆ ಈ ಲೀಲಾ ಕತ್ತಲ್ಲಿ ತಾಳಿ ಇರೋವರೆಗೂ ಹೋರಾಡ್ತಾಳೆ. ಗಂಡನ ಪ್ರೀತಿನ ಪಡ್ಕೋತಾಳೆ. ಮುತ್ತೈದೆ ಹಾಗೆ ಬದುಕ್ತಾಳೆ. ಅವಳು ಇಷ್ಟೆಲ್ಲ ಪ್ಲಾನ್ ಮಾಡಬೇಕಾದ್ರೆ ನಾನು ಪ್ಲಾನ್ ಮಾಡಲ್ವಾ? ಅವಳು ಸೇರಂದ್ರೆ ನಾನು ಸವಾ ಸೇರು. ನಾನು ಒಳ್ಳೆ ಪ್ಲಾನೇ ಮಾಡಿದ್ದೀನಿ. ಪ್ಲಾನ್ ಮಾಡ್ಕೊಂಡಿದ್ದೀನಮ್ಮ, ಏನು ಹೇಳು? ಏನು ಅಂದರೆ, ಅಪ್ಪ, ಇದೆ ನನ್ನ ಪ್ಲಾನು. ಪ್ಲಾನ್ ಏನೋ ಚೆನ್ನಾಗಿದೆ, ಆದರೆ ಒಂದು ಸ್ವಲ್ಪ ಡೇಂಜರ್ ಅಂತ ಅನ್ಸುತ್ತಮ್ಮ. ಆದರೆ ಅದೃಷ್ಟ ನಮ್ಮ ಜೊತೆಗಿದ್ರೆ ಎಂಥ ಅಪಾಯನಾದರೂ ದಾಟ್ಬೋದು. ಪ್ರೀತಿಗೋಸ್ಕರ ಸೀತೆ ರಾಮನ್ ಜೊತೆ ಕಾಡಿಗೆ ಹೋದ್ಲು. ಅಲ್ಲಿ ಅಪಾಯ ಇದೆ ಅಂತ ಗೊತ್ತಿದ್ರೂ ಹೋದ್ಲು. ಅದೇ ರೀತಿ ಈ ಲೀಲಾ ಅಪ್ಪ, ಎಷ್ಟೇ ಕಷ್ಟ ಬಂದರೂ ಈ ರಾಮನ್ ಜೊತೆ ನಾನು ಇದ್ದೇ ಇರ್ತೀನಿ. ಅವ್ರ ಜೊತೆ ನಿಲ್ತೀನಿ. ಆದರೆ ನಿನ್ನ ಸಪೋರ್ಟ್ ನನಗೆ ಬೇಕು ಅಷ್ಟೆ. ಯಾವುದೇ ಸಮಯ ಇರಲಿ, ಎಂಥ ಸಂದರ್ಭನೇ ಇರಲಿ, ನನ್ನ ಸಪೋರ್ಟ್ ನಿನಗೆ ಇದ್ದೇ ಇರುತ್ತೆ ಮರಿ. ಥ್ಯಾಂಕ್ ಯು ಅಪ್ಪ. ಬಾಯ್. ಬಾಯ್ ಮರಿ. ಹಲೋ, ವಾಟ್? ಈಗ ಹೇಗಿದೆ ಕಂಡೀಷನ್? ನಾ ಇಮಿಡಿಯೇಟ್ ಹೊರಡ್ತಾ ಇದ್ದೀನಿ. ಹಾಂ. ಅಭಿ, ಯಾಕೆ ಟೆನ್ಷನಲ್ಲಿದೆಯಾ? ಚಂದ್ರಶೇಖರ್ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆಯಂತೆ. ಅಯ್ಯೋ ದೇವ್ರೇ, ಒಳ್ಳೆ ಮನುಷ್ಯ. ಒಳ್ಳೆಯವ್ರಿಗೆ ಆಯಸ್ಸಿಲ್ಲ ಅಂತಾರಲ್ಲ, ಹಾಗೆ. ಏನು ಮಾಡೋದಪ್ಪ, ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲ. ಎಷ್ಟು ಚೆನ್ನಾಗಿ ಬಾಯಿ ತುಂಬ ಅಂತರ, ಬಾರಮ್ಮ ಹೋಗಮ್ಮ ಅಂತಿದ್ರು. ಅವ್ರಿಗೆ ಆಯಸ್ಸಿದ್ದಿದ್ದೆ ಎಷ್ಟು ಅನ್ಸುತ್ತೆ. ದೇವ್ರು ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಭಿ. ಅಂತರ ಏನು ಮಾತಾಡ್ತಿದ್ಯಾ ನೀನು? ಯಾಕಭಿ, ಅವ್ರು ಒಳ್ಳೆ ಮನುಷ್ಯ ಅಲ್ವಾ? ಅವ್ರಿಗೆ ರೆಸ್ಟ್ ಇನ್ ಪೀಸ್ ಅಂತ ಹೇಳೋದು ತಪ್ಪ? ಅಂತರ ಪ್ಲೀಸ್ ನಿನ್ನ ಮಾತನ್ನು ವಾಪಸ್ ತಗೋ. ನೀನು ಹೇಳ್ತಿರೋ ಥರ ಏನೂ ನಡೆದಿಲ್ಲ. ಆಕ್ಸಿಡೆಂಟ್ ಆಗಿದೆ ಅಷ್ಟೇ, ಜೀವಕ್ಕೇನು ಅಪಾಯ ಆಗಿಲ್ಲ. ಸತ್ತಿಲ್ವಾ? ಬದುಕಿದಾರಲ್ಲ, ಸದ್ಯ ದೇವ್ರ ದೊಡ್ಡವನು. ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಅಂತಾರಲ್ಲ, ಹಾಗೆ. ಸರಿ, ಈ ವಿಷಯ ನಿನ್ಗೆ ಯಾರು ಹೇಳಿದ್ದು? ಈಗ ತಾನೇ ಹಾಸ್ಪಿಟ್ಲಿಂದ ಕಾಲ್ ಬಂದಿತ್ತು. ಪಾಪ ಮೊದಲು ನನ್ನ ಅಳಿಯಂಗೆ ಫೋನ್ ಮಾಡಿ ಹೇಳಿ ಅಂತ ಹೇಳಿದಾರ ಅಂತೆ. ಅಲ್ಲ ಅಭಿ, ಅವ್ರ ಮಗಳ ನಂಬರ್ ಇದೆಯಲ್ಲ, ನಿನ್ನ ನಂಬರ್ ಯಾರು ಕೊಟ್ಟಿದ್ದವ್ರಿಗೆ? ಅದರ ಅರ್ಥ ಏನು ಗೊತ್ತಾ? ಮಗಳಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಅವ್ರಿಗೆ ನಂಬಿಕೆ, ಪ್ರೀತಿ, ಗೌರವ ಇದೆ ಅಂತ. ಆ್ಯಂಡ್ ಈ ಟೈಮಲ್ಲಿ ನಾನು ಹೋಗಲಿಲ್ಲ ಅಂದರೆ ಚೆನ್ನಾಗಿರಲ್ಲ. ಆದರೆ ಅಂತರ ಸದ್ಯಕ್ಕೆ ಲೀಲಂಗೆ ಈ ವಿಷಯ ಹೇಳೋದು ಬೇಡ. ಅವಳಿಗೆ ಶಾಕ್ ಆಗುತ್ತೆ, ನೊಂದ್ಕೋತಾಳೆ. ಮೊದಲೇ ಅವ್ರ ತಂದೆನ ತುಂಬ ಇಷ್ಟಪಡ್ತಾಳೆ ಅವಳು. ಆ್ಯಂಡ್ ಪ್ರಾಣಕ್ಕೆ ಪ್ರಾಣ ಆಗಿರೋರ್ಗೆ ಏನಾರ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ತಡ್ಕೊಳ್ಳೋದಕ್ಕಾಗಲ್ಲ. ನನಗೆ ಗೊತ್ತು ಅಭಿ, ನನಗೇನಾದರೂ ಆದರೆ ನಿನ್ನ ಜೀವನೇ ಬಿಟ್ಬಿಡ್ತೀಯ. ಅದು ನನಗೆ ಅರ್ಥ ಆಗುತ್ತೆ. ಅದಕ್ಕೆ ಸದ್ಯಕ್ಕೆ ಲೀಲಂಗೆ ಏನೂ ಹೇಳೋದು ಬೇಡ. ನನ್ನೇ ಆಟ ಆಡಿಸ್ತೀರಾ? ನಾನು ಯಾರು ಏನು ಅನ್ನೋದನ್ನು ತೋರಿಸ್ತೀನಿ, ಮಾಡ್ತೀನಿರು ನಿನಗೆ. ಏಯ್, ನಾನು ಹೇಳ್ದಷ್ಟು ಮಾಡು. ಮಾಡೋಕ್ಕಾಗಲಿಲ್ಲ ಅಂದರೂ ತಲೆ ಒತ್ತೆ ಇಟ್ಟಾದರೂ ಮಾಡು. ಒತ್ತೆ ಇಡೋದಕ್ಕೆ ತಲೆ, ತಲೆ ತೆಗಿಯೋದಕ್ಕೆ ಕಲೆ ಎರಡೂ ಇರಬಾರ್ದು. ಹಾಗೆ ಮಾಡಿಬಿಡ್ತೀನಿ. ಮತ್ತೇನೋ ಪ್ಲ್ಯಾನ್ ಮಾಡ್ತಿದ್ದಾಳಲ್ಲ ಇವಳು. ಏಯ್, ನಾನು ಕೇಳ್ತಿರೋದಿಷ್ಟೇ. ನಾನು ಕೊಟ್ಟ ಕೆಲಸ ಆಯಿತಾ? ಯಾರೂ ಸಿಕ್ಕಾಕೊಳ್ಳಿಲ್ಲ ತಾನೆ? ಯಾರಿಗೆ ಏನು ಕೆಲಸ ಕೊಟ್ಟಿದ್ದಾಳೆ ಇವಳು? ಯಾರೋ ಯಾಕೆ ಸಿಕ್ಕಾಕೋಬೇಕು? ಹಲೋ, ನಿಮ್ಮನ್ನೇ ಕೇಳ್ತಿರೋದು. ಚಂದ್ರಶೇಖರ್ಗೆ ಆಕ್ಸಿಡೆಂಟ್ ಮಾಡಾಯ್ತಲ್ವಾ?
ಅಯ್ಯೋ ದೇವ್ರೆ, ಚಂದ್ರಶೇಖರ್ ಅಂಕಲ್ಗೆ ಆಕ್ಸಿಡೆಂಟ್ ಆಗಿದೆಯಾ? ಇದ್ದಾರೆ ಸುಮಾರು ಜನ ಇದ್ದಾರೆ. ಒಬ್ಬೊಬ್ಬರನ್ನೇ ಮುಗಿಸ್ತಾ ಹೋಗಬೇಕು. ಆಗ ಯಾರಿಗೂ ಡೌಟೇ ಬರಲ್ಲ. ಅಂದರೆ ಆಕ್ಸಿಡೆಂಟ್ ಮಾಡಿಸಿದ ಇವಳೇನಾ? ಬಿತ್ತು ಕುರಿ ಹಳ್ಳಕ್ಕೆ. ಮೊದಲು ಈ ವಿಷಯನ ಲೀಲಾ ಅತ್ತೆಗೆ ದುರ್ಗಾ ಅಕ್ಕಂಗೆ ಹೇಳಬೇಕು.